ಇನ್ನೇನು ಬೇಸಿಗೆ ಶುರುವಾಗುತ್ತೆ. ಬೇಸಿಗೆಯಲ್ಲಿ ಎದುರಾಗುವ ಸಮಸ್ಯೆ ಅಂದ್ರೆ ಕಾಡ್ಗಿಚ್ಚಿನ ಸಮಸ್ಯೆ. ಚಾರ್ಮಡಿ ಘಾಟ್ಗಳಲ್ಲಿ ಅದೆಷ್ಟೇ ಎಚ್ಚರವಾಗಿದ್ರೂ ಪ್ರಾಣಿಗಳು ಓಡಾಡೋದ್ರಿಂದ ಕಿಡಿಗಳುಂಟಾಗಿ ಇಲ್ಲವೇ ಕಿಡಿಗೇಡಿಗಳು ಹಚ್ಚಿದ ಕಿಡಿಯ ಪರಿಣಾಮವಾಗಿ ಒಂದು ಕಿಡಿ ತಾಕಿದ್ರೂ ಕೂಡ ಕಾಡಿಗೆ ಕಾಡೆ ಬೆಂಕಿಗೆ ಆಹುತಿಯಾಗುತ್ತೆ. ಕಳೆದ 2 ವರ್ಷಗಳಲ್ಲಿ ನಡೆದ ಘಟನೆಗಳಿಂದ ಬೆಂಕಿ ರೇಖೆಗೆ ಇದೀಗ ಸರ್ಕಾರ ಮುಂದಾಗಿದೆ. ಬೆಂಕಿ ರೇಖೆ ಅಂದ್ರೇನು? ಇಲ್ಲಿದೆ ನೋಡಿ. ಇತ್ತೀಚೆಗಂತೂ ಪಶ್ಚಿಮ ಘಟ್ಟಗಳಲ್ಲಿ ಬೇಸಿಗೆ ಬಂತು ಅಂದ್ರೆ ತಲೆನೋವಾಗೋ ಸಮಸ್ಯೆ ಅಂದ್ರೆ ಕಾಡ್ಗಿಚ್ಚಿನ ಸಮಸ್ಯೆ. ಮಳೆಗಾಲದಲ್ಲಿ ತನ್ನ ಸೌಜನ್ಯದಿಂದಲೇ ಬಂದ ಪ್ರವಾಸಿಗರನ್ನ ಬಾಚಿ ತಬ್ಬುವ ಮಲೆನಾಡು ಬೇಸಿಗೆಯಲ್ಲಿ ಬಂದ ಪ್ರವಾಸಿಗರು ಅಥವಾ ಬೇಸಿಗೆಯಲ್ಲಿ ಕಲ್ಲಿನ ಕಿಡಿಗಳಿಂದ ಬೆಂಕಿ ಹತ್ತಿ ಮಲೆನಾಡು ಬೆಂಕಿಗೆ ಆಹುತಿ ಆಗ್ತಾ ಇರುವುದು ಆತಂಕಕಾರಿ ವಿಷಯ. ಈ ಬೆಂಕಿ ಕಳೆದ 2 ವರ್ಷಗಳಲ್ಲಿ ಪ್ರಾಣಗಳನ್ನು ಕೂಡ ಬಲಿ ತೆಗೆದುಕೊಂಡಿದೆ. ಪ್ರಾಣಿ ಪಕ್ಷಿಗಳು ಕೂಡ ಅಗ್ನಿಯ ಕೂಪಕ್ಕೆ ತುತ್ತಾಗಿವೆ. ಇಂತಹ ಸಮಸ್ಯೆಗಳನ್ನ ನೋಡಿ ಬೇಸತ್ತ ಅರಣ್ಯ ಇಲಾಖೆ ಬೆಂಕಿ ರೇಖೆ ಯೋಜನೆಗೆ ಮುಂದಾಗಿದೆ. ಬೇಸಿಗೆಯಲ್ಲಿ ಉಂಟಾಗುವ ಕಾಡ್ಗಿಚ್ಚಿನ ತಡೆಗೆ ಅರಣ್ಯ ಇಲಾಖೆ ವತಿಯಿಂದ ಬೆಂಕಿ ರೇಖೆ ನಿರ್ಮಾಣ ಕಾರ್ಯ ತಾಲೂಕಿನಲ್ಲಿ ಆರಂಭವಾಗಿದ್ದು ಸದ್ಯ ಮಳೆಯಿಂದ ಸ್ಥಗಿತಗೊಂಡಿದೆ. ಕಾಡ್ಗಿಚ್ಚು ಉಂಟಾದ್ರೆ ವನ್ಯ ಸಂಪತ್ತು ನಾಶವಾಗೋದಲ್ಲದೆ ಅರಣ್ಯ ಪ್ರದೇಶದಲ್ಲಿರುವ ವನ್ಯ ಮೃಗಗಳಿಗೂ ಹಾನಿ ಉಂಟಾಗುವುದರ ಜೊತೆ ಅವು ತಮ್ಮ ನೆಲೆ ಕಳೆದುಕೊಳ್ಳಲು ಕಾರಣವಾಗುತ್ತದೆ. ಕಾಡ್ಗಿಚ್ಚಿನಿಂದ ಹವಾಮಾನದ ಮೇಲೂ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಕಾಡ್ಗಿಚ್ಚು ಉದ್ಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಗುರುತಿಸಲಾದ ಸ್ಥಳಗಳಲ್ಲಿ ಬೆಂಕಿ ರೇಖೆ ನಿರ್ಮಿಸಲಾಗ್ತಾ ಇದೆ. ಚಾರ್ಮಾಡಿ ಕನಪಾಡಿ ಅರಣ್ಯ ಪ್ರದೇಶದ ಚಾರ್ಮಾಡಿ ಘಾಟಿ ವಿಭಾಗದಲ್ಲಿ 10 ಕಿಲೋಮೀಟರ್ ಬೆಂಕಿ ರೇಖೆ ನಿರ್ಮಿಸುವ ಯೋಜನೆಯೊಂದಿಗೆ ಆರಂಭವಾದ ಕಾಮಗಾರಿಯಲ್ಲಿ ಈಗಾಗಲೇ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೆಲಸ ಪೂರ್ಣಗೊಂಡಿದೆ. ಅಲ್ಲದೆ ಈ ಅರಣ್ಯದ ಪಕ್ಕ ಇರುವ ಕುದುರೆಮುಖ ವನ್ಯಜೀವಿ ವಿಭಾಗದವರೆಗೂ ಕಾಡಿನ ಒಳಭಾಗ ಸುಮಾರು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೆಂಕಿ ರೇಖೆ ನಿರ್ಮಾಣವಾಗಲಿದೆ. ಅರಣ್ಯ ಪ್ರದೇಶದಲ್ಲಿ ಆಳೆತ್ತರದ ಗಿಡಗಂಟಿಗಳಿದ್ದು ಇಲ್ಲಿ ಬೆಂಕಿ ರೇಖೆ ನಿರ್ಮಾಣ ಕಾರ್ಯ ಸುಲಭ ಅಲ್ಲ. ಅಗತ್ಯ ಸಲಕರಣೆ, ವನ್ಯಜೀವಿಗಳ ಭಯದೊಂದಿಗೆ ಕಾರ್ಯವನ್ನ ನಿರ್ವಹಿಸಬೇಕು. ಇಲ್ಲೆಲ್ಲ ಸಾಕಷ್ಟು ಅಪಾಯಕಾರಿ ಕಾಡಾನೆ, ಚಿರತೆಗಳ ಓಡಾಟ ಸಾಮಾನ್ಯವಾಗಿದೆ. ವಿಷಕಾರಿ ಸರೀಸೃಪಗಳ ಓಡಾಟ ಪ್ರದೇಶವೂ ಇದಾಗಿದೆ. ಕೆಲಸ ನಿರ್ವಹಿಸುವ ಮಂದಿ ಅಗತ್ಯ ಆಹಾರ, ನೀರು ಇತ್ಯಾದಿಗಳನ್ನ ಜೊತೆಗೆ ಒಯ್ಯಬೇಕು. ಈ ಬಾರಿ ಹಿಂದಿನ ವರ್ಷಗಳಿಗಿಂತ ಹೆಚ್ಚಿನ ಗಿಡಗಂಟಿ ಅರಣ್ಯ ಪ್ರದೇಶದಲ್ಲಿದೆ ಅಂತ ಕಾರ್ಯನಿರ್ವಹಿಸುವ ತಂಡದ ಸದಸ್ಯರು ತಿಳಿಸಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ಕಡಿರುದ್ಯಾವರ ಗ್ರಾಮದ ಬಂಡಾಜಿ ಫಾಲ್ಸ್ನಿಂದ ಬಲ್ಲಾಳರಾಯನ ದುರ್ಗ ಪ್ರದೇಶ ಸೇರಿದಂತೆ ರಾಣಿಚೇರಿ ತನಕ ಬೆಂಕಿ ರೇಖೆ ನಿರ್ಮಾಣ ಕಾರ್ಯ ತಕ್ಷಣ ಆರಂಭವಾಗಲಿದೆ. ಇದರ ಜೊತೆ ಐತಿಹಾಸಿಕ ಸ್ಥಳವಾದ ಗಡಾಯಿಕಲ್ಲು ಹಾಗೂ ಇತರ ಗುರುತಿಸಲಾದ ಸ್ಥಳಗಳಲ್ಲಿ ಬೆಂಕಿ ರೇಖೆ ನಿರ್ಮಾಣವಾಗಲಿದೆ. ಬೆಂಕಿ ರೇಖೆ ನಿರ್ಮಾಣ ಕಾರ್ಯ ಆರಂಭ ಆಗ್ತಾ ಇದ್ದಂತೆ ಅಕಾಲಿಕ ಮಳೆಯು ತಾಲೂಕಿನಲ್ಲಿ ಸುರಿತಾ ಇದ್ದು ಇದರಿಂದ ಕಳೆದ 3-4 ದಿನಗಳಿಂದ ಬೆಂಕಿ ರೇಖೆ ನಿರ್ಮಾಣ ಕಾರ್ಯ ಮುಂದೂಡಲಾಗಿದೆ. ಮಳೆ ಬಂದರೆ ನೆಲ ಒದ್ದೆಯಾಗುವುದರಿಂದ ಬೆಂಕಿ ರೇಖೆ ನಿರ್ಮಿಸುವ ಕಾರ್ಯ ವೇಗವಾಗಿ ಸಾಗುವುದಿಲ್ಲ. ಗಿಡಗಂಟಿಗಳ ಮೇಲೆ ಇರುವ ನೀರಿನ ಹನಿಗಳು ಒದ್ದೆಯಾಗಿರುವ ತರಗೆಲೆಗಳು ಸಮಸ್ಯೆ ನೀಡುತ್ತವೆ. ಅಲ್ಲದೆ ಮಳೆ ಇರುವ ಸಮಯ ಬೆಂಕಿಯ ಸಾಧ್ಯತೆಯು ತೀರಾ ಕಡಿಮೆ ಇರುತ್ತದೆ ಹಾಗೂ ಇದು ವೇಗವಾಗಿ ಹರಡುವುದೂ ಇಲ್ಲ. ಮಳೆ ಕಡಿಮೆಯಾದ ಕೂಡಲೇ ಮತ್ತೆ ಉಳಿದ ಜಾಗಗಳಲ್ಲಿ ಬೆಂಕಿ ರೇಖೆ ನಿರ್ಮಾಣವಾಗಲಿದೆ. ಇನ್ನು ಕಾಡ್ಗಿಚ್ಚು ಅಂದ್ರೆ ಬೆಂಕಿ ಅಥವಾ ಅನಾಹುತಗಳು ಉಂಟಾಗದಂತೆ ಅರಣ್ಯ ಪ್ರದೇಶ ಹಾಗೂ ರಸ್ತೆ ಬದಿ ಗುರುತಿಸಿ ಅಗತ್ಯ ಇರುವಷ್ಟು ಅಗಲಕ್ಕೆ ಹುಲ್ಲು ಗಿಡಗಂಟಿಗಳನ್ನು ಕತ್ತರಿಸಿ ಬಳಿಕ ಆ ಪ್ರದೇಶದಲ್ಲಿ ಬೆಂಕಿಯನ್ನು ಹಚ್ಚಿ ನೀರನ್ನು ಹಾಯಿಸಿ ಹಸಿ ಸೊಪ್ಪು ಅಥವಾ ಗೋಣಿ ಚೀಲದಿಂದ ಆರಿಸಲಾಗುತ್ತದೆ. ಈ ಸಮಯ ಸುಟ್ಟ ಸ್ಥಳ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ನಿಗದಿತ ಜಾಗಗಳಲ್ಲಿ ಈ ರೀತಿಯ ಯೋಜನೆಗಳನ್ನ ತರುತ್ತದೆ.